ನಮ್ಮ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ರೈತ ಸಮೂಹ, ಉದ್ಯಮಿಗಳು, ವಿಚಾರವಂತರು ಮತ್ತು ಪ್ರಬುದ್ಧ ಜನಪ್ರತಿನಿಧಿಗಳ ಸಂಕಲ್ಪ ಹಾಗೂ ಕಾರ್ಯಕಲ್ಪದ ಫಲಿತಾಂಶವೇ ಇಂದು ನಾವು ನೀವು ಬದುಕುತ್ತಿರುವ ನಮ್ಮ ಬೆಂಗಳೂರು. ನಮ್ಮ ಬೆಂಗಳೂರು ಹಸಿರು ಮೈಬಣ್ಣದ ನಗರ, ಜಾಗತಿಕತೆಯ ಸಾಗರ, ಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ರಾಜಧಾನಿ. ನಮ್ಮ ಬೆಂಗಳೂರಿಗರಿಗಿರುವ ಜವಾಬ್ದಾರಿ, ಬದ್ಧತೆ ಮತ್ತು ಕ್ರಿಯಾಶೀಲತೆ ಇಡೀ ಪ್ರಪಂಚವೇ ನಮ್ಮೆಡೆಗೆ ತಲೆ ಎತ್ತಿ ನೋಡುವ ಹಾಗೆ ಮಾಡಿದೆ ಎಂದರೆ ತಪ್ಪೇನಿಲ್ಲ. ನವಯುಗದ ಸ್ಟಾರ್ಟಪ್ಗಳಿಗೆ ನಾವೇ ಬುನಾದಿ, ನಮ್ಮವರದ್ದೇ ಮೈಲಿಗಲ್ಲು. ಕಲೆ, ಸಂಸ್ಕೃತಿ, ಸಾಹಿತ್ಯ ನಮ್ಮ ಮನೆಗಳ ಹುಮ್ಮಸ್ಸು, ಕಾಯಕ ಮತ್ತು ಹೆಮ್ಮೆ. ಶಿಕ್ಷಣದಲ್ಲಿ 100 ಹೆಸರು, ತಂತ್ರಜ್ಞಾನಕ್ಕೆ 1000 ಸೂರು, ನಮ್ಮ ಭಾಷೆಗೆ ಸರಿಸಾಟಿ ಯಾರು? ಆದರೆ ಜಾಗತಿಕತೆಯ ಮುಗಿಲು ಚುಂಬಿಸುವ ಆತುರತೆಯ ನಡುವೆ ನಮ್ಮೊಳಗೇ ಕ್ಷೀಣಿಸುತ್ತಿರುವ ಅಂಶವೆಂದರೆ ಜಾಗರೂಕತೆಯೇ. ಹೌದು, ವಸ್ತುನಿಷ್ಠ ಜೀವನ ಶೈಲಿ ನಮ್ಮ ಜೀವವನ್ನು ಕಾಯುತ್ತಿರುವ ಪರಿಶುದ್ಧ ಪ್ರಕೃತಿಗೆ ಒಡಕುಂಟು ಮಾಡುತ್ತಿರುವುದಂತೂ ನಗ್ನ ಸತ್ಯ. ನಮ್ಮ ಬೆಂಗಳೂರು ಹಿಂದೆಂದೂ ಅನುಭವಿಸಿರದ ನೀರಿನ ಹಾಹಾಕಾರಕ್ಕೆ ಸಾಕ್ಷಿಯಾಗಿದೆ. ಇಡೀ ದೇಶವೇ ನಮ್ಮ ಜನಜೀವನ ಆಕ್ರಂದಿಸುತ್ತಿರುವ ಬಗ್ಗೆ ವಿಮರ್ಶೆ ಮಾಡುತ್ತಿದೆ. ಗಾರ್ಡನ್ ಸಿಟಿಯ ಗತ್ತು ಬಾಯಾರಿದಂತಿದೆ. ಉದ್ಯಮ, ಉದ್ಯೋಗ, ಯಶಸ್ಸು, ಹಣ ಎಷ್ಟು ಮುಖ್ಯವೋ ಇವನ್ನೆಲ್ಲ ಗಳಿಸಲು ಮತ್ತು ಕಾಪಾಡಿಕೊಳ್ಳಲು ಆರೋಗ್ಯಕರವಾಗಿ ಬದುಕುವುದು ಅಷ್ಟೇ ಮುಖ್ಯ. ದಿ ಗ್ರೀನ್ ಸ್ಕೂಲ್ ಬೆಂಗಳೂರು, ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಬ್ಯಾಂಬೂ ಸೊಸೈಟಿ ಆಫ್ ಇಂಡಿಯಾದ ಸಹಭಾಗಿತ್ವದಲ್ಲಿ ಬ್ಯಾಂಬೂ ಫಾರ್ ಬೆಂಗಳೂರು ಎಂಬ ವಿನೂತನ ಮತ್ತು ಅತ್ಯವಶ್ಯಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮ್ಮ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿ ತಲಾ 100 ಬಿದಿರು ಸಸಿಗಳನ್ನು ಬೆಂಗಳೂರು ನಗರ ಮತ್ತು ಹೊರವಲಯದಲ್ಲಿ ನಟ್ಟು ಪೋಷಿಸುವ ಮುಖಾಂತರ ನಗರದ ಜನತೆಯಲ್ಲಿ ಜಾಗರೂಕತೆಯ ಅಮೃತವನ್ನು ಸಿಂಪಡಿಸುವ ಕೃಷಿಗೆ ಕೈ ಹಾಕಲಿದ್ದೇವೆ. ಜಾಗತಿಕತೆ ಮತ್ತು ಜಾಗರೂಕತೆ ಜೊತೆಯಾಗಿ ಸಾಗಲಿ, ಜಲಸಂಪತ್ತು ವೃದ್ಧಿಸಲಿ, ನಮ್ಮ ಬೆಂಗಳೂರು ವೈಭವೀಕರಿಸಲಿ, ವಿಶ್ವಕ್ಕೆ ಮತ್ತೊಮ್ಮೆ ಮಾದರಿಯಾಗಲಿ. ಜೈ ಕರ್ನಾಟಕ ಮಾತೆ.